ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 4 ಇದರಲ್ಲಿ ಹೌ ಟು ಆರ್ಗನೈಸ್ ಸ್ಲೈಡ್ಸ್ ಇಂಟು ಸೆಕ್ಷನ್ಸ್ ಇನ್ MS ಪವರ್ ಪಾಯಿಂಟ್ ಅಂದರೆ ಪವರ್ ಪಾಯಿಂಟ್ದಲ್ಲಿ ಸ್ಲೈಡ್ಗಳನ್ನ ಯಾವ ರೀತಿ ಸೆಕ್ಷನ್ಗಳಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 5 ಇದರಲ್ಲಿ ನಾನು ಸ್ಲೈಡ್ಗಳನ್ನ ನಾವು ಸೆಕ್ಷನ್ಗಳಾಗಿ ಮಾಡಿಕೊಂಡಿರ್ತೇವೆ. ಸೊ ಆ ಸೆಕ್ಷನ್ಗಳನ್ನು ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಮಾಡೋದು ಮತ್ತು ಎಕ್ಸ್ಪ್ಯಾಂಡ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ಪವರ್ ಪಾಯಿಂಟನ್ನು ಇಲ್ಲಿ ಓಪನ್ ಮಾಡ್ಕೋತೀನಿ. ಸೊ ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ನಾವು ಆಲ್ರೆಡಿ ಏನು ಮಾಡಿದ್ದೇವೆ, ಇದಕ್ಕೆ ಸೆಕ್ಷನ್ಗಳನ್ನು ಮಾಡಿ ಇಟ್ಟಿದ್ದೇವೆ. ಓಕೆ, ಸೆಕ್ಷನ್ ನಾವು ಕಳೆದ ಕ್ಲಾಸದಲ್ಲಿ ಯಾವ ರೀತಿಯಾಗಿ ಸೆಕ್ಷನ್ಗಳನ್ನ ಮಾಡ್ಕೊಳ್ಳೋದು, ಅವುಗಳ ರೀನೇಮ್ ಮಾಡ್ಕೊಳ್ಳೋದು ಮತ್ತು ಸೆಕ್ಷನ್ಗಳನ್ನ ಎಲ್ಲನೂ ರಿಮೂವ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿದ್ದೇವೆ. ಓಕೆ, ಸೊ ಇವಾಗ ನಾವು ಸೆಕ್ಷನ್ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಮೀನಿಂಗ್ ಆಫ್ ಕಂಪ್ಯೂಟರ್, ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಇನ್ಪುಟ್ ಡಿವೈಸ್, ಓಕೆ, ಔಟ್ಪುಟ್ ಡಿವೈಸ್. ಸೊ ಈ ಪ್ರಕಾರ ನಾವು ಸೆಕ್ಷನ್ಗಳಾಗಿ ಮಾಡ್ಕೊಂಡಿದ್ದೇವೆ. ಸೊ ಇವುಗಳನ್ನ ಕೊಲ್ಯಾಪ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಎಕ್ಸ್ಪ್ಯಾಂಡ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಸೊ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸೆಕ್ಷನ್ದಲ್ಲಿ ಬರಬೇಕು. ಇಲ್ಲಿ ಸೆಕ್ಷನ್ದಲ್ಲಿ ಬಂದಾಗ ಇಲ್ಲಿ ನಮಗೆ ಕೊಲ್ಯಾಪ್ಸ್ ಆಲ್ ಆಪ್ಷನ್ ಬರ್ತದೆ. ಸೊ ಈಗ ನಾವು ಏನು ಮಾಡ್ಕೋಬೋದು, ಈ ಸೆಕ್ಷನ್ಗಳನ್ನ ಕೊಲ್ಯಾಪ್ಸ್ ಮಾಡ್ಕೋಬೋದು. ಇದ್ರ ಮೇಲೆ ಕೊಲ್ಯಾಪ್ಸ್ ಆಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಈಗ ನೋಡ್ಕೋಬೋದು ನೀವು ಇಲ್ಲಿ ಏನಾಗಿದಾವಪ್ಪ ಅಂದರೆ ಎಲ್ಲನೂ ಕೊಲ್ಯಾಪ್ಸ್ ಆಗಿದ್ದಾವೆ. ಸೊ ಮತ್ತೆ ನಾವು ಪುನಃ ಏನು ಮಾಡ್ಕೋಬೋದಪ್ಪ ಅಂದರೆ ಇದರಲ್ಲಿ ಸೆಕ್ಷನ್ದಲ್ಲಿ ಹೋಗಿ ಇಲ್ಲಿ ಎಕ್ಸ್ಪ್ಯಾಂಡ್ ಆಲ್ ಅಂತ ಬರ್ತದೆ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಎಕ್ಸ್ಪ್ಯಾಂಡ್ ಆಗ್ತಿರ್ತವೆ. ಅಂದರೆ ನಾವು ಕೊಲ್ಯಾಪ್ಸ್ ಆದಾಗ ಸ್ಲೈಡ್ಗಳು ನಮಗೆ ಕಾಣಿಸೋದಿಲ್ಲ, ಎಕ್ಸ್ಪ್ಯಾಂಡ್ ಆದಾಗ ಸ್ಲೈಡ್ಗಳು ಮತ್ತೆ ನಾವು ಪುನಃ ಕಾಣಿಸ್ತಿರ್ತವೆ. ಸೊ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಅಲ್ಲಿ ಮತ್ತೆ ಇಲ್ಲಿ ಹೋಗಿ ಇಲ್ಲಿ ಕೊಲ್ಯಾಪ್ಸ್ ಆಲ್ ಮಾಡ್ತೀನಿ. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೊ ಇವಾಗ 1 by 1 ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸೊ ಈ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಸೊ ಈಗ 2 ಸ್ಲೈಡ್ ಅಷ್ಟೇ ಏನಾಗಿದಾವಪ್ಪ ಅಂದರೆ ಇಲ್ಲಿ ಶೋ ಆಗಿದ್ದಾವೆ. ಓಕೆ, ಕೊಲ್ಯಾಪ್ಸ್ ಇದ್ದು ಎಕ್ಸ್ಪ್ಯಾಂಡ್ ಆಗಿದ್ದಾವೆ. ಸೊ ಈಗ ನಾವು ಇಲ್ಲಿ ವ್ಯೂದಲ್ಲಿ ಬಂದು ನೋಡ್ಕೋಬೋದು. ಓಕೆ, ಇಲ್ಲಿ ಸ್ಲೈಡ್ ಸಾರ್ಟರ್. ಸೊ ಈಗ ನೋಡ್ಕೋಬೋದು ಇಲ್ಲಿ 2 ಸ್ಲೈಡ್ ಅಷ್ಟೇ ಏನಾಗಿದ್ದಾವೆ ಇಲ್ಲಿ ಕಾಣಿಸ್ತಾ ಇದೆ, ಉಳಿದದ್ದು ಕಾಣಿಸ್ತಾ ಇಲ್ಲ, ಅಂದರೆ ಇವು ಕೊಲ್ಯಾಪ್ಸ್ ಆಗಿದ್ದಾವೆ. ಸೊ ಮತ್ತೆ ನಾವು ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಮತ್ತೆ ಇದನ್ನು ಓಪನ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಮತ್ತೆ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಈ ಪ್ರಕಾರ ಅವು ಏನಾಗ್ತಾವೆ ಅಂದರೆ ಎಕ್ಸ್ಪ್ಯಾಂಡ್ ಆಗ್ತವೆ. ಮತ್ತೆ ಕೊಲ್ಯಾಪ್ಸ್ ಮಾಡ್ಕೋಬೇಕಾಗಿತ್ತಂದರೆ ಮತ್ತೆ ಪುನಃ ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡೋದು. ಓಕೆ, ಸೊ ಇದರಿಂದ ನಮಗೇನು ಒಂದು ಉಪಯೋಗಪ್ಪ ಅಂದರೆ ಕೊಲ್ಯಾಪ್ಸ್ ಮತ್ತು ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ. ಸೊ ಕೊಲ್ಯಾಪ್ಸ್ ಮಾಡೋದ್ರಿಂದ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನಾವು ಈಸಿಯಾಗಿ ಏನು ಮಾಡ್ಕೋಬೋದು, ನಮ್ಗೆ ಎಷ್ಟು ಸ್ಲೈಡ್ದ ಒಂದು ಎಕ್ಸ್ಪ್ಲೇನ್ ಮಾಡೋದೈತಿಲ್ಲ ಅಷ್ಟು ಸ್ಲೈಡ್ ನಾವು ಏನು ಮಾಡ್ಕೋಬೋದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬೋದು. ಅಂದರೆ ಆ ಸ್ಲೈಡ್ದ ಒಂದು ನಾವು ಏನು ಮಾಡ್ಬೋದು ಆ ಟಾಪಿಕ್ ಮೇಲೆ ಎಲ್ಲನೂ ಏನು ಮಾಡೋದು ಇಲ್ಲಿ ಎಲ್ಲನೂ ಕೊಲ್ಯಾಪ್ಸ್ ಮಾಡಿ ಇಡೋದು. ಸೊ ನಮಗೆ ಬೇಕಾದಂಥ ಅಷ್ಟನ್ನು ಏನು ಮಾಡ್ಕೋಬೋದು ಇಲ್ಲಿ ಸ್ಲೈಡನ್ನು ಎಕ್ಸ್ಪ್ಯಾಂಡ್ ಮಾಡಿ ಆ ಕ್ಲಾಸ್ ಅಷ್ಟನ್ನು ಏನು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಓಕೆ, ಎಷ್ಟು ಬೇಕು ಅಷ್ಟು ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ಇದಾದ ನಂತರ ಮತ್ತೆ ಪುನಃ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಮತ್ತೆ ಪುನಃ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಆಲ್ ಎಕ್ಸ್ಪ್ಯಾಂಡ್ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲನೂ ಆಟ್ ಎ ಟೈಮ್ಗೆ ಎಕ್ಸ್ಪ್ಯಾಂಡ್ ಆಗ್ತವೆ. ಸೊ ಈ ಪ್ರಕಾರ ನಾವು ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ಪ್ರಕಾರ ನಾವೇನು ಮಾಡ್ಕೋಬೋದು. ಸೊ ಈ ಪ್ರಕಾರ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಎಷ್ಟು ಬೇಕು ಅಷ್ಟೇ ಏನು ಮಾಡ್ಬೋದು ನಾವು ಇಲ್ಲಿ ಕೊಲ್ಯಾಪ್ಸ್ ಮಾಡ್ಕೊಳ್ಳೋದು. ಓಕೆ, ನಮಗೆ ಮತ್ತೆ ಎಷ್ಟು ಬೇಕು ಅಷ್ಟೇ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೆಕ್ಷನ್ದಲ್ಲಿ ಹೋಗಿ ಕೊಲ್ಯಾಪ್ಸ್ ಆಲ್ ಮತ್ತು ಇಲ್ಲಿ ಎಕ್ಸ್ಪ್ಯಾಂಡ್ ಆಲ್. ಓಕೆ, ಸೊ ಈ ಪ್ರಕಾರ ನಾವು ಕೊಲ್ಯಾಪ್ಸ್ ಮತ್ತು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೆಕ್ಷನ್ಗಳನ್ನಾಗಿ ಮಾಡಿದಂಥ ಸ್ಲೈಡ್ಗಳನ್ನ ನಾವಿಲ್ಲಿ ಕೊಲ್ಯಾಪ್ಸು ಎಲ್ಲ ಮಾಡ್ಕೋಬೋದು ಮತ್ತು ಎಕ್ಸ್ಪ್ಯಾಂಡು ಎಲ್ಲ ಮಾಡ್ಕೋಬೋದು. ಅದೇ ರೀತಿಯಾಗಿ ನಮ್ಗೆ ಎಷ್ಟು ಸ್ಲೈಡ್ ಬೇಕು ಅಷ್ಟೇ ನಾವು ಏನು ಮಾಡ್ಕೋಬೋದು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿ ನಮ್ಗೆ ಎಷ್ಟು ಸ್ಲೈಡ್ ಬೇಕು ಅಷ್ಟೇ ಅದನ್ನು ಅಷ್ಟೇ ಕೊಲ್ಯಾಪ್ಸ್ ಮಾಡಿ ಇಡ್ಕೋಬೋದು. ಈಗ ಫಸ್ಟ್ ನಾನು ಇದು ಕೊಲ್ಯಾಪ್ಸ್ ಮಾಡಿ ಇಡ್ತೀನಿ. ಸೊ ಇದನ್ನು ಕೊಲ್ಯಾಪ್ಸ್ ಮಾಡಿ ಇಡ್ತೀನಿ. ಸೊ ಇದನ್ನು ಕೊಲ್ಯಾಪ್ಸ್ ಮಾಡಿ ಇಡ್ತೀನಿ. ಓಕೆ, ಸೊ ಇದಷ್ಟೇ ನಾನು ಇಲ್ಲಿ ಶೋ ಮಾಡ್ಕೋಬೋದು. ಓಕೆ, ಸೊ ಇದಷ್ಟೇ ನಾನು ಏನು ಮಾಡ್ಕೋಬೋದು ಇಲ್ಲಿ ತೋರಿಸ್ಬೋದು. ಓಕೆ, ಮತ್ತು ಇದನ್ನು ಕೂಡ ನಾನು ಏನು ಮಾಡ್ಕೋಬೋದು ಇಲ್ಲಿ ಎಲ್ಲನೂ
ಕೊಲ್ಯಾಪ್ಸ್ ಆಗಿದೆ. ಫಸ್ಟ್ ಇದು ಒಂದು ಸ್ಲೈಡ್ ಅಷ್ಟಿದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕೊಲ್ಯಾಪ್ಸ್ ಮತ್ತು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ರೀತಿಯಾಗಿ ಸೆಕ್ಷನ್ಗಳನ್ನ ಕೊಲ್ಯಾಪ್ಸ್ ಮಾಡೋದು ಮತ್ತು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.